ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ಬಹಳ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೇ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದಾಗಿ ತುಂಬ ದಿವಸಗಳಿಂದ, ಒಂದು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. ಎರಡೆರಡು ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ನೋಡಿ, ಇನ್ನು ವೃಶ್ಚಿಕ ರಾಶಿಯವರಿಗೆ ವೈಶಾಖ ಮಾಸ ಅಥವಾ ನಮ್ಮ ಈ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಗುರು ಬದಲಾಗ್ತಾ ಇದ್ದಾನೆ 14ಕ್ಕೆ. ಇಷ್ಟು ದಿವಸ ಶುಭದಾಯಕನಾಗಿ ಶುಭ ಸ್ಥಾನದಲ್ಲಿದ್ದು
ನಿಮಗೆ ಈ ಒಂದು ಶನಿ ಪೀಡನೆಯಿಂದ ಇದ್ದಂತಹ ಅನೇಕ ತಾಪತ್ರೆಗಳಿಂದ ಹೇಗೋ ಪಾರು ಮಾಡ್ತಾ ಕರ್ಕೊಂಡು ಬಂದಂತಹ ಗುರುವಿನ ಅನುಗ್ರಹವನ್ನು ನೀವೀಗ ಕಳ್ಕೊತಾ ಇದ್ದೀರಿ. ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ಪಂಚಮದಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಶನಿಯು ಪಂಚಮ ಶನಿಯ ಪೀಡೆಯ ಒಂದು ಅವಧಿಯನ್ನು ಕೊಡ್ತಾ ಇದ್ದಾನೆ. ಆದರೆ ನೇರವಾಗಿ ಎಲ್ರಿಗೂ ಪಂಚಮ ಶನಿ ಅಥವಾ ಅಷ್ಟಮ ಗುರು ನೇರವಾಗಿ ಕೆಡಕೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕರ್ಮಾನುಸಾರ, ನಿಮ್ಮ ಜಾತಕದ ಫಲದ ಅನುಸಾರ ಕೆಲವೊಮ್ಮೆ ಆ ದುಸ್ಥಾನಗಳಲ್ಲಿ ಗೋಚಾರದಲ್ಲಿ ಗ್ರಹಗಳು ಸ್ಥಿತವಾಗಿದ್ದರೂ ನಿಮ್ಮನ್ನು ಬದಲಾವಣೆ ಮಾಡುವಂತಹ ಅಥವಾ ಆ ಒಂದು ನೆಗೆಟಿವ್ ಪ್ರಭಾವಗಳನ್ನು ಪಡೆದುಕೊಳ್ಳಲೇಬೇಕು ಅಂತ ಏನಿಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ಆ ರೀತಿಯಾಗಿ ಏನಾದರೂ ಇದೆಯಾ ಅಂತ ಗಮನಿಸೋಣ. ನೋಡಿ, 8ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರುವು ನೇರವಾಗಿ ನಿಮ್ಮ ದ್ವಿತೀಯ ಸ್ಥಾನದ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ, ವ್ಯಯಸ್ಥಾನದ ಮೇಲೆ ದೃಷ್ಟಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ನಿಮ್ಮ ಕುಟುಂಬ ಸ್ಥಾನದ ಮೇಲೂ ಸಹ ದೃಷ್ಟಿ ಕೊಡ್ತಾ ಇರ್ತಕ್ಕಂಥದ್ದು. ದೃಷ್ಟಿಬಲದಿಂದ ನಿಮಗೇನಾಗುತ್ತೆ, ಹಣದ ಒಳಹರಿವು ಚೆನ್ನಾಗಾಗ್ತದೆ. ಹಣದ ಒಳಹರಿವು ಚೆನ್ನಾಗಾಗುತ್ತೆ. ಯಾಕಂದರೆ ಧನಾಧಿಪತಿಯೇ ನಿಮಗೆ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಆದರೂ ನಿಮ್ಮ ಧನಸ್ಥಾನದ ಮೇಲೆ ದೃಷ್ಟಿ ಬಿಡುತ್ತಿದ್ದಾನೆ. ದುಡ್ಡು ಒಳಗೆ ಬರ್ತದೆ. ಆದರೆ ಉಳಿಯತ್ತಾ? ಅದು ಕ್ವೆಶ್ಚನ್ ಮಾರ್ಕ್. ಖರ್ಚಂತೂ ತುಂಬ ಆಗ್ತಾ ಹೋಗ್ತದೆ. ಕಾರಣ, ಈ ಹಾಸ್ಪಿಟಲ್ಗಳಿಗೆ ಖರ್ಚು ಮಾಡ್ಕೊಳ್ಳೋದು ಜಾಸ್ತಿ. ಈ ಕಡೆಯಿಂದ ದುಡ್ಡು ಕೊಡುವಂತಹದ್ದು ಅದೇ ಗ್ರಹವೇ, ಮತ್ತು ವಾಪಸ್ ಕಿತ್ಕೊಳ್ತಕ್ಕಂತಹದ್ದು ಸಹ ಅದೇ ಗ್ರಹದಿಂದ ಸೂಚನೆ ಆಗ್ತಾ ಇರ್ತಕ್ಕಂತಹ ಫಲಗಳು. ಯಾಕಂದರೆ ಅಷ್ಟಮಕ್ಕೆ ಹೋದಾಗ ವಿಪರೀತವಾದಂತಹ ದೈಹಿಕ ಅನಾರೋಗ್ಯಗಳನ್ನು ಕೊಟ್ಬಿಡ್ತಾನೆ. ಒಬೆಸಿಟಿ ಪ್ರಾಬ್ಲಮ್ ಬರುವಂಥದ್ದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರುವಂಥದ್ದು, ಆಸಿಡಿಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಡಯಾಬಿಟಿಕ್ಕಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು. ಅದೇ ರೀತಿಯಾಗಿ ಈ ಒಂದು ರಕ್ತನಾಳಗಳಲ್ಲಿ ಒಂದು ತೊಂದರೆ ತಾಪತ್ರೆಗಳು, ಹೃದ್ರೋಗಕ್ಕೆ ಸಂಬಂಧಪಟ್ಟಂತಹ ಹಲವು ವಿಭಾಗದ ಕಾಯಿಲೆಗಳನ್ನು ಗುರುಗ್ರಹನು ತೋರಿಸೋದ್ರಿಂದಾಗಿ ಈ ವಿಪರೀತವಾದಂತಹ ಆಸ್ಪತ್ರೆಯ ಖರ್ಚುಗಳು ನಿಮಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನು ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಕುಜನು ಭಾಗ್ಯಸ್ಥಾನದಲ್ಲಿ ಇದ್ದರೂ ನೀಚನಾಗಿದ್ದಾನೆ. ಹಾಗಾಗಿ ನಿಮಗೆ ದೇಹಕ್ಕೂ ಸಹ ಬಹಳ, ಆಗಲೇ ಹೇಳಿದ ಹಾಗೆ ದೇಹಕ್ಕೆ ತೊಂದರೆ, ರಾಷ್ಟ್ರಾಧಿಪತಿಯೇ ಸರಿ ಇಲ್ಲ, ಜೊತೆಗೆ ನೀಚನಾಗಿ ಇರ್ತಕ್ಕಂತಹದ್ದು ನಿಮಗೆ ಅನಾನುಕೂಲತೆಗಳು ಆಗುತ್ತೆ. ಜೊತೆಗೆ ಈ ಒಂದು ಕುಜಗ್ರಹನು ಭೂಮಿಕಾರಕನಾಗಿರೋದ್ರಿಂದ ಭೂ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ತಂದೊಡ್ತಾನೆ. ಭೂಮಿಯಿಂದ ಆಗಬೇಕಾದಂತಹ ಅನೇಕ ಕೆಲಸ ಕಾರ್ಯಗಳಿಂದ ನಿಮ್ಮನ್ನು ಒಂದಿಷ್ಟು ಹಿಂದಕ್ಕೆ ಸರಿಸಿಬಿಡ್ತಾನೆ. ಭೂ ಸಂಬಂಧಿತ ಅನೇಕ ವ್ಯಾಪಾರ ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಷ್ಟವನ್ನು ಕೊಟ್ಬಿಡ್ತಾನೆ. ನೀವೇನಾದರೂ ಮಾರಬೇಕು ಅಥವಾ ಕೊಂಡುಕೊಳ್ಬೇಕು ಅಂತಂದರೂ ಸಹ ನೀವು ಸರಿಯಾದ ರೀತಿನಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿಸಿ ಅದಾದ ನಂತರವೇ ನೀವು ಕೈ ಹಾಕಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಸಂಗತಿ. ಸುಮ್ಮನೆ ಏನೋ ಯಾರೋ ಕಮ್ಮಿ ಬೆಲೆಗೆ ಭೂಮಿ ಕೊಡ್ತಾ ಇದ್ದಾರಪ್ಪ ಅಂಥೇಳಿ ನೀವು ಹೋಗಿ ಮೋಸ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೀವೇ ದುಡ್ಡು ಕೊಟ್ಟು, ನೀವೇ ಟೋಪಿ ಕೊಟ್ಟು, ನೀವೇ ನಾಮ ಕೊಡ್ತೀರಿ. ನೀವೇ ದುಡ್ಡು ಕೊಟ್ಟು, ನೀವೇ ಟೋಪಿ ಕೊಟ್ಟು, ನೀವೇ ನಾಮ ಕೊಡ್ತೀರಿ ಹಾಕಿ ಅಂತ. ಅವ್ರು ಹಾಕ್ತೇ ಬಿಡ್ತಾರಾ? ಖಂಡಿತವಾಗಿಯೂ ಹಾಕೇ ಹಾಕ್ತಾರೆ. ಹುಷಾರಾಗಿ ಇರಬೇಕು ಭೂ ಸಂಬಂಧಿತ ವ್ಯವಹಾರಗಳಲ್ಲಿ. ಇನ್ನು ಅದೇ ರೀತಿಯ ಕರ್ಮಸ್ಥಾನದಲ್ಲಿ ಕೇತುವಿನ ಪ್ರವೇಶವಾಗ್ತದೆ 18ನೇ ತಾರೀಕಿನಿಂದ. ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ನಿಮಗೆ ಕೆಲಸಗಳು ಕೆಲವೊಮ್ಮೆ ಕಳೆದುಕೊಳ್ಳುವಂತಹ ಭೀತಿಯನ್ನು ಎದುರಿಸಬೇಕಾಗ್ತದೆ. ಮೋಕ್ಷಕಾರಕ ಕೇತು ಇನ್ನೂ ತುಂಬ ಹಿಂಸೆಗಳಾಗ್ಬಿಡುತ್ತೆ. ಔದ್ಯೋಗಿಕ ಕ್ಷೇತ್ರಗಳಲ್ಲಂತೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯೇ ಇಲ್ಲದ ಹಾಗಾಗ್ತದೆ. ಅಲ್ಲಿ ಶತ್ರುಗಳ ಕಾಟ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಮನೆಯಲ್ಲಿ ಅಶಾಂತಿಯುತವಾದ ವಾತಾವರಣ ಹೆಚ್ಚಿಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಿಮಗೆ ಅನುಕೂಲ ಆಗುವಂತಹ ಒಂದು ಬೆಳವಣಿಗೆ ನಿಮ್ಮ ಕರಿಯರ್ ಲೈಫ್ನಲ್ಲಿ ಇರೋದಿಲ್ಲ. ಇನ್ನೇನು ಪ್ರಮೋಷನ್ ಬರಬೇಕಾಗತ್ತೆ. 18ನೇ ತಾರೀಕಿನ ಒಳಗೆ ಪ್ರಮೋಷನ್ ತೊಗೊಂಬಿಡಿ, ತುಂಬಾ ಒಳ್ಳೆಯದು. 18ನೇ ತಾರೀಕು ಆದಮೇಲೆ ಏನಾದರೂ ಆಗತ್ತೆ ಹೋಗುತ್ತೆ ಅಂದರೆ ಅದು ಕನಸಿನ ಮಾತೆ. ನಿಮ್ಗೇನೇ ಇದ್ರೂ ಸ್ವಲ್ಪ ಮಾತಾಡೋದ್ರ ಮೇಲೆ ನಿಂತ್ಕೊಂಬಿಡಿ. ಸ್ವಲ್ಪ ಸೌಮ್ಯವಾಗಿ, ಮೊದಲೇ ನೀವು ಕೋಪಿಷ್ಟ್ರು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಸೌಮ್ಯವಾಗಿ ಎಲ್ಲಿ ಹೇಗೆ ಯಾವಾಗ ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ನಡ್ಕೊಂಡು ಒಂದು ಸ್ವಲ್ಪ ಕಾರ್ಯ ಸಾಧನೆಯನ್ನು ಮಾಡ್ಕೊಳ್ಳಿ, ಅನುಕೂಲವಾಗಲಿ. ಅದೇ ರೀತಿಯಾಗಿ
ಈ ಒಂದು ರಾಹುವಿನ ಸ್ಥಾನವೂ ಸಹ ನಿಮಗೆ 4ನೇ ಮನೆಗೆ ಬರುತ್ತೆ 18ನೇ ತಾರೀಕಿಗೆ. ಕುಟುಂಬದ ವಿಚಾರಗಳಲ್ಲಿ ಬಹಳ ತಾಪತ್ರಯಗಳು, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಏನೇನೋ ಕಿರಿಕಿರಿ ಆಗ್ತಾ ಇರುವಂಥದ್ದು, ಆ ಥರದ್ದೆಲ್ಲ ಆಗ್ತಿರುತ್ತೆ. ಆದರೆ ಒಂದು ಶುಭ ಸುದ್ದಿ ಏನಪ್ಪ ಅಂತಂದರೆ, ರಾಹುವಿನ ದೃಷ್ಟಿ ಕರ್ಮಸ್ಥಾನದ ಮೇಲೆ ಬರ್ತಿರೋದ್ರಿಂದ ಆ ಒಂದು ಸ್ಥಾನಕ್ಕೆ ಸಿಂಹರಾಶಿಗೆ ಯಾವಾಗೆಲ್ಲ ಈ ತಿಂಗಳು ಸರಿಸುಮಾರು ಒಂದು 2 ಬಾರಿ ಪ್ರವೇಶ ಮಾಡ್ತಾನೆ. 2 ಬಾರಿ ಪ್ರವೇಶ ಮಾಡಿದಾಗಲೂ 2 ಕಾಲ 2.5 ದಿವಸ ಚಂದ್ರ ಸಂಚಾರ ಮಾಡ್ತಾನೆ. ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ ಸಂದರ್ಭಕ್ಕೆ ವಿದೇಶದಲ್ಲಿ ಕೆಲಸವನ್ನು ಪ್ರಯತ್ನ ಮಾಡುವಂತಹ ಅನೇಕ ಜನರಿಗೆ ಬಹಳ ಅನುಕೂಲತೆಗಳು. ಅದೇ ರೀತಿಯಾಗಿ ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರಿಗೆ ಮತ್ತು ಈ ಒಂದು ಸ್ಥಾನದಲ್ಲಿ ಚಂದ್ರನ ಸಂಚಾರ ಇರುವಾಗ ವೃಶ್ಚಿಕ ರಾಶಿಯವರೇನಾದರೂ ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ಬೇಗ ನಿಮಗಲ್ಲಿ ಕೆಲಸ ಆಗುವ ಸೂಚನೆಗಳನ್ನು ಕೊಡ್ತಾ ಇದ್ದಾನೆ. ಇನ್ನು ಆ್ಯಸ್ ಇಟ್ ಈಸ್ ಪಂಚಮ ಶನಿಯ ಒಂದು ಅವಸ್ಥೆ ನಡೀತಾ ಇದೆ. ಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕದಲ್ಲೇನಾದರೂ ನಿಮಗೆ ಪೀಡನ ಅವಸ್ಥೆಯಲ್ಲಿ ಶನಿ ಇದ್ದರೆ ಖಂಡಿತ ಪೀಡಾಕಾರಕವಾಗಿರುತ್ತೆ. ಇಲ್ಲ ಶುಭಾವಸ್ಥೆಯಲ್ಲಿದೆ ಅಂದರೆ ಅದು ಸಹ ನಿಮಗೆ ಏನು ತೊಂದರೆಯನ್ನು ಕೊಡೋದಿಲ್ಲ, ಉತ್ತಮವಾದ ರೀತಿಯಲ್ಲೇ ಇರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಈ ಒಂದು ವೈಶಾಖ ಮಾಸದಲ್ಲಿ ಅಥವಾ ನಮ್ಮ ಈ ಒಂದು ಮೇ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಇನ್ನಷ್ಟು ನೀವು ಪಡ್ಕೊಳ್ಬಹುದು ಅಂದರೆ, ಆರ್ಥಿಕವಾಗಿ ಬಹಳ ಹಿನ್ನಡೆಯನ್ನು ಅನುಭವಿಸ್ತೀರಿ, ಕೆಲಸ ಕಾರ್ಯಗಳಲ್ಲಿ ಬಹಳ ವಿಘ್ನವನ್ನು ನೋಡಬೇಕಾಗತ್ತೆ, ನಿಮ್ಮ ಪ್ರಾಪಂಚಿಕ ಜೀವನದಲ್ಲಿ ಹಲವು ತೊಂದರೆ ತಾಪತ್ರೆಗಳನ್ನು ನೋಡಬೇಕಾಗತ್ತೆ ಮತ್ತು ಅನೇಕ ಹಿತಶತ್ರುಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿ ಆಗಿ ಹೋಗ್ತಾರೆ. ನಿಮಗೆ ಹುಷಾರಾಗಿರಬೇಕು. ಕೆಲಸ ಕಾರ್ಯಗಳು ಬಹಳ ಮಂದಗತಿಯಲ್ಲಿ ಸಾಗುವಂಥದ್ದು, ಅತ್ಯಂತ ಅಧಿಕವಾಗಿರ್ತಕ್ಕಂತಹ ಕಾರ್ಯ ಹಿನ್ನಡೆ, ಮನೋವ್ಯಾಕುಲತೆ ಇತ್ಯಾದಿ ಅರಿಷ್ಟ ಫಲಗಳು ಇರುವಂತಹದ್ದು. ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಆದರೆ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರುವಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಬಹಳ ಶುಭದಾಯಕವಾಗಿದೆ. ಹಾಗಾಗಿ ನಿಮ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಎಷ್ಟು ಅಕ್ಯುರೇಟಾಗಿ ನೋಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಅಕ್ಯುರೇಟಾಗಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ 80% ಅಶುಭದ ಫಲ, 20% ಮಾತ್ರ ಹಲವು ವಿಭಾಗಗಳಿಗೆ ಮಾತ್ರ ಶುಭ ಫಲವನ್ನು ಹೊಂದಿರುವಂತಹ ಈ ಒಂದು ಮಾಸ ವೃಶ್ಚಿಕ ರಾಶಿಯವರಿಗೆ ಈ ರೀತಿಯಾಗಿ ಇದೆ. ಜೊತೆಗೆ 14ನೇ ತಾರೀಕು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. 18ನೇ ತಾರೀಕು ರಾಹು ಮತ್ತು ಕೇತು ಗ್ರಹಗಳು ಬದಲಾಗ್ತಾ ಇರೋದ್ರಿಂದ ಎಲ್ಲದಕ್ಕೂ ಸೇರಿಸಿ ವಿಶೇಷವಾಗಿ ಗುರು ಮಹಾಯಾಗವನ್ನು ದಿನಾಂಕ 14ನೇ ತಾರೀಕು ಮಾಡ್ತಾ ಇದ್ದೇವೆ. ಈ 14ನೇ ತಾರೀಕು ಮಾಡ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲೊಂದು ಪೂಜೆ ಮಾಡಿಸಿ. ಯಾಕಂದರೆ ಅದು 8ನೇ ಮನೆಗೆ ಹೋಗೋದ್ರಿಂದ ಅಷ್ಟಮ ಅರಿಷ್ಟ ಸ್ಥಾನದ ಅಶುಭದ ಫಲಗಳನ್ನು ವೃಶ್ಚಿಕ ರಾಶಿಯವರು ಎದುರಿಸಬೇಕಾಗ್ತದೆ. ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಏನು ಪೂಜೆ ಮಾಡಿಸ್ತೀರಲ್ಲ, ಆಗ ನಿಮಗೆ ಗುರು ರಕ್ಷೆ ಇರುವಂತಹ ಒಂದು ರಕ್ಷಾ ಕವಚವನ್ನು ಕೊಡ್ತೀವಿ, ಅದನ್ನು ಕೈ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಗುರುವಿನ ಅನುಗ್ರಹ ಇರುವಂತಹ ಅಕ್ಷತೆ ಪ್ರಸಾದವನ್ನು ಕೊಡ್ತೀವಿ. ಅದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರವನ್ನು ಮಾಡ್ತಾ ಹೋಗಬೇಕು. ಹೀಗೆ ನೀವು ಮಾಡೋದ್ರಿಂದ ಗುರುವಿನ ಅನುಗ್ರಹ ಇಲ್ಲದೇ ಇದ್ದರೂ ಸಹ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡ ಹಾಗೆ ಆಗ್ತದೆ. ಗುರುವಿನ ಸಂಪೂರ್ಣವಾದಂತಹ ಬಲವನ್ನು ನೀವು ಪಡ್ಕೊಳ್ಬಹುದು. ಚೆನ್ನಾಗಿರಿ. ಇದಕ್ಕಿರುವಂತಹ ಶುಲ್ಕ 333 ರೂಪಾಯಿಗಳು ಅಷ್ಟೇ. ನಡೆಯುವಂತಹ ಸ್ಥಳ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಕಗ್ಗಲಿಪುರದ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2025 ಬೆಳಗ್ಗೆ 9 ಗಂಟೆಯಿಂದ ಶುರುವಾಗ್ತದೆ. ತಾವೆಲ್ಲರೂ ಸಹ ಬಂದು ನಿಮ್ಮ ವಿಶೇಷವಾದಂತಹ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಒಂದು ಸ್ಥಾನ ನಿಮ್ಮೆಲ್ಲರಿಗೂ ಸಹ ಶುಭಪ್ರದವಾಗಲಿ, ಅನುಕೂಲಕರವಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲರ ಜೀವನ ಶುಭದಾಯಕವಾಗಿರಲಿ. ಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಒಂದು ಜನ್ಮಜಾತಕವನ್ನು ಸಹ ಒಮ್ಮೆ ತೋರಿಸ್ಕೊಳ್ಳಿ. ಇದಾಗಿತ್ತು ಮೇ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ. ಇನ್ನು ಪರಿಹಾರದ ವಿಭಾಗ ಅಂತ ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ
ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು. ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಪ್ರತಿನಿತ್ಯ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ ಪಠಣವನ್ನು ಮಾಡಿ ಬೆಳಗ್ಗೆ 5 ಗಂಟೆ 5:30 ಟೈಮ್ನಲ್ಲಿ ತುಂಬ ಅನುಕೂಲಗಳಾಗುತ್ತೆ. ಎಷ್ಟೋ ಕೆಟ್ಟ ಫಲಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ವೈಶಾಖ ಮಾಸ ಅಥವಾ ಮೇ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.